ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ಸಹೋದರ ಸಹೋದರರಿಗೆ ಬೆಳಗಿನ ವಂದನೆಗಳು. ತಂದೆಯ ದೇವರು ರಾತ್ರಿಯೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ರಕ್ಷಿಸಿ ಜೀವಂತವಾಗಿ ಉಳಿಸಿ ಮತ್ತೊಂದಾವರ್ತಿ ಆತನ ಪಾದಬಳಿಯಲ್ಲಿ ಬರುವಂತೆ ಒಂದು ಅಮೂಲ್ಯವಂತ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಒಂದು ಬೆಳಗಿನ ಸಮಯದಲ್ಲಿ ಆತನು ನಮಗೆ ಕೊಟ್ಟಿರುವಂಥ ಒಂದು ವಿಶೇಷವಂತ ಮನ್ನವನ್ನು ನಾವು ಧ್ಯಾನ ಮಾಡೋಣ. ನವೆಂಬರ್ 8ನೇ ತಾರೀಕು. ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ವಿಮೋಚನೆ ಕಂಡ 20ನೇ ಅಧ್ಯಾಯ 7ನೇ ವಾಕ್ಯ. ಈ ಒಂದು ಆಜ್ಞೆ ಅಥವಾ ಈ ಒಂದು ವಾಕ್ಯ ನಮ್ಮನ್ನು ಏನು ಎಚ್ಚರಿಸ್ತತೆ ಅಥವಾ ಏನು ಹೇಳ್ತೈತೆ ಅನ್ನೋದನ್ನು ನಾವು ನೋಡೋದಾದರೆ, ಇದು ಆತ್ಮೀಯ ಇಸ್ರೇಲ್ರಿಗೆ ಈ ಒಂದು ವಾಕ್ಯ ಕೊಡದೆ ಹೋದರೂ ಸಹ ಅದರ ಭಾವ ಎಷ್ಟು ವಿಶೇಷವಾಗಿ ನಮ್ಮನ್ನೇನು ಮಾಡುತ್ತೆ, ಸೆಳೀತತೆ ಅದರ ಭಾವನೆ. ಯಾಕಂದರೆ ನಾವು ಕ್ರಿಸ್ತನ ಹೆಸರನ್ನು ನಮ್ಮದಾಗಿಸಿಕೊಂಡಿದ್ದೇವೆ. ಈ ಒಂದು ಪರಿಶುದ್ಧ ನಾಮವು ಎಲ್ಲ ಪ್ರತಿಷ್ಠೆ ಪಡಿಸಿಕೊಂಡಿರುವಂಥ ಎಲ್ಲ ದೇವಜನರಿಗೂ ಇದು ಸೇರಿದೆ. ಹೀಗಿರುವಾಗ ಈ ವಿಷಯದ ಆಲೋಚನೆ ನಮಗೆ ಒಂದು ವಿಶೇಷವಾದಂಥ ಎಚ್ಚರಿಕೆಯನ್ನು ಕೊಡುವಂಥದ್ದಾಗಿದೆ. ಆಗ ನಾವು ಹೇಳೋದು ಏನಪ್ಪ ಅಂದರೆ, ನಾವು ಕರ್ತನ ನಾಮವನ್ನು ಎಲ್ಲಿ ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಿದ್ದೇವೆ, ನಾವು ಆತನ ಗಾಂಭೀರ್ಯ, ಜ್ಞಾನ ಮತ್ತು ಜವಾಬ್ದಾರಿಯನ್ನು ನಾವು ಮೆಚ್ಚಿಕೊಂಡಿದ್ದೀವಲ್ಲ ಅಂತ ಹೇಳ್ತೀವಿ. ಹಾಗೂ ನಾವು ಆತನ ಪ್ರತಿನಿಧಿಯಾಗಿದ್ದೇವೆ, ರಾಯಭಾರಿಗಳಾಗಿದ್ದೇವೆ. ಈ ಲೋಕದಲ್ಲಿ ಇರುವವ್ರನ್ನ ಗಂಭೀರವಾಗಿ ನಾವು ಯೋಚನೆ ಮಾಡ್ತೀವಿ. ನಾವು ಆದಷ್ಟು ಮಟ್ಟಿಗೆ ಆತನೊಂದಿಗೆ ಎಚ್ಚರದಿಂದ ಹೆಜ್ಜೆ ಆಗ್ತೀವಲ್ಲ ಅಂತ. ನಾವು ಯಾವ ವಿಧಿಯಲ್ಲೂ ಆತನಿಗೆ ಅವಮಾನವಾಗದಂತೆ ನೋಡ್ಕೊಳ್ತೀವಿ ಅಂತಲೂ ನಾವು ಹೇಳ್ಬೋದು. ಬದಲಾಗಿ ನಾನು ಎಲ್ಲ ಯೋಚನೆ, ಮಾತು, ಕೃತಿಗಳಲ್ಲಿ ಆತನಿಗೆ ಘನತೆ ತರುವಂತೆ ನಾನು ಇರ್ತೀನಿ ಅಂತ ನಾವು ಒಪ್ಕೊಳ್ತೀವಿ. ಈ ಒಂದು ದೇವರ ಹೆಸರು, ಅದು ಆತನ ನಾಮಧೇಯ, ಇದು ಸ್ವಭಾವ, ಗುಣ, ಸತ್ಕೀರ್ತಿ, ಗೌರವ, ಕಚೇರಿ ಮತ್ತು ವಾಕ್ಯ ಇವೆಲ್ಲವುಗಳಿಗೆ ಅನ್ವಯಿಸ್ತದೆ. ದೇವರಲ್ಲಿ ಪ್ರತಿಷ್ಠೆ ಮಾಡಿಕೊಂಡಿರುವವರು ಆತನಿಗೆ ಪ್ರತಿನಿಧಿಗಳಾಗಿ ಇರ್ತಾರೆ. ಇವರೆಲ್ಲರೂ ದೇವರ ಹೆಸರನ್ನು ಎಲ್ಲ ಅರ್ಥದಲ್ಲಿ ತಾತ್ಕಾಲಿಕವಾಗಿ ಸ್ವೀಕರಿಸಿ ನಂತರ ಪುನರುತ್ಥಾನವಾದ ಮೇಲೆ ನಿರಂತರವಾಗಿ ತಮ್ಮದಾಗಿಸಿಕೊಳ್ತಾರೆ. ಆತನ ನಾಮವನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತುವುದು ಅಂದರೆ ಏನಪ್ಪ ಅಂದರೆ, ಅದನ್ನು ನಾವು ನಿರಾಕರಿಸುವಂಥದ್ದು ಅಥವಾ ನಾವು ದೇವರ ಪ್ರತ್ಯೇಕ ಪ್ರತಿನಿಧಿಗಳಾಗಿ ನಮಗಿರುವ ಅವಕಾಶಗಳನ್ನು ದುರುಪಯೋಗಪಡಿಸಿಕೊಳ್ಳೋದೇ ಆಗ್ತದೆ. ನೋಡಿ, ಯಾರು ತಮ್ಮನ್ನು ಪ್ರತಿಷ್ಠಾಪನೆ ಮಾಡಿಕೊಂಡೋದಕ್ಕೆ ಅದಕ್ಕೆ ಅಪನಂಬಿಗಸ್ಥರಾಗಿರ್ತಾರೋ ಅವರು ದೇವರ ನಾಮವನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುತ್ತಾರೆ ಅಂತ ನಾವು ನೋಡ್ತೀವಿ. ನಾವು ನಂಬಿಗಸ್ಥರಾಗಿ ನಮ್ಮನ್ನು ದೇವರಿಗೆ ಪ್ರತಿಷ್ಠೆ ಪಡಿಸಿಕೊಂಡಿರುವವರು ಹರಕೆ ಹೊತ್ತವರಾಗಿ ದೇವರ ನಾಮವನ್ನು ಆತನ ಚಿತ್ತಾನುಸಾರ ಸಮಂಜಸವಾಗಿ ಆತನಿಗೆ ಘನತೆ ಬರುವ ರೀತಿಯಲ್ಲಿ ನಾವು ಉಪಯೋಗಿಸ್ತೀವಿ. ಹೀಗೆ ಮಾಡುವುದು ನಮ್ಮ ದಿನನಿತ್ಯದ ಒಂದು ಕೆಲಸ ಆಗಿರಬೇಕು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಆದ್ದರಿಂದ ಅಯೋಗ್ಯ ಕಾರ್ಯಕ್ಕಾಗಿ ನಾವು ದೇವರ ಹೆಸರನ್ನು ಎತ್ತಲೇಬಾರದು. ವಿಮೋಚನೆ ಕಂಡ 27ರಲ್ಲಿ ಈ ಮಾತು ಹೇಳ್ತಾರೆ, ಯೆಹೋವನ ಹೆಸರನ್ನ ಈ ಕಾರ್ಯ ಎತ್ತಿದ್ರೆ ಅವನನ್ನು ನಾನು ಶಿಕ್ಷಿಸದೆ ಬಿಡೋದೇ ಇಲ್ಲ ಅಂತ ಏನು ಅಲ್ಲೇ ಹೇಳ್ತಾರೆ. ಆದ್ದರಿಂದ ಯಾರು ಆತನನ್ನು ನಿಂದಿಸ್ತಾರೋ ಅಂಥವರಿಗೆ ಯಾಜಕಕಾಂಡ 24:16 ಹೇಳ್ತಾರೆ, ಮರಣವನ್ನು ನೀವು ಏನು ಮಾಡಬೇಕು, ಮರಣದಂಡನೆಯನ್ನು ವಿಧಿಸಬೇಕು ಅಂತ ಹೇಳ್ತಾರೆ. ಯಾಜಕಕಾಂಡ 22:32 ನಾನು ಯೆಹೋವನು, ನನ್ನ ನಾಮ ಪರಿಶುದ್ಧವಾದಂಥದ್ದು, ನನ್ನ ನಾಮದ ಘನತೆಗೆ ಯಾವುದೇ ರೀತಿಯಲ್ಲಿ ಕುಂದು ತರಬಾರ್ದು ಅಂತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಯೆಹೋವನ ನಾಮ ಅದು ಪರಿಶುದ್ಧವಾದಂಥದ್ದು, ಮಹಿಮೆಯುಳ್ಳಂಥದ್ದು, ಪ್ರಭಾವದಿಂದ ಕೂಡಿರುವಂಥದ್ದು ಆಗಿದೆ. ಆದ್ದರಿಂದ ಆ ನಾಮಕ್ಕೆ ನಾವು ಯಾವುದೇ ರೀತಿಯಲ್ಲಿ ಕುಂದು ತರಕ್ಕೆ ಹೋಗ್ಬಾರ್ದು. ಯೆಹೋಶುವ 24:14 ಹೀಗಿರುವುದರಿಂದ ನೀವು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ ಅಂತ ಹೇಳ್ತಾರೆ. ಯಾಕೆ ಅದನ್ನ ಮಾತನ್ನು ಹೇಳ್ತಾರೆ ಅಂದರೆ, ಅಲ್ಲೇ ಮೇಲೆ 11ನೇ ವಾಕ್ಯದಿಂದ ನಾವು ನೋಡ್ಬೇಕಾದ್ರೆ, ನೀವು ಯೂರ್ದನ್ ದಾಟಿ ಯೆರಿಕೋಗೆ ಬಂದಿದ್ದೀರಲ್ವಾ, ಆಗ ಯೆರಿಕೋವಿನವರು ಅಲ್ಲಿ 7 ದೊಡ್ಡ ಜನಾಂಗಗಳಿದ್ದು, ಅಮೋರಿಯರು, ಫರಿಜಿಯರು, ಹಿತ್ತಿಯರು, ಕಾನಾನಿಯರು, ಯೆಬೂಸಿಯರು, ಹೀಗೆ ಇದ್ದಂಥ 7 ಜನಾಂಗ ಇವ್ರಿಗೆ ಇಸ್ರೇಲ್ರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾರೆ. ಅವ್ರನ್ನೆಲ್ಲ ನಾನು ನಿಮ್ಮ ಕೈಗೆ ಕೊಟ್ಬಿಟ್ನಲ್ವಾ. ಆದ್ದರಿಂದ ಅಷ್ಟು ಮಾತ್ರ ಅಲ್ಲ, ನೀವು ವ್ಯವಸಾಯ ಮಾಡದೇ ಇರತಕ್ಕಂಥ ಬೆಳೆ ಭೂಮಿ, ನೀವು ಕಟ್ಟದಲ್ಲೇ ಇರತಕ್ಕಂಥ ಕಟ್ಟಡಗಳು, ನೀವು ಬೆಳೆಸದಲ್ಲೇ ಇರತಕ್ಕಂಥ ದ್ರಾಕ್ಷಿ ತೋಟ, ಎಣ್ಣೆ ಮರಗಳು, ಇವೆಲ್ಲವನ್ನು ನೀವು ಅನುಭವಿಸುತ್ತಿದ್ದಿರಲ್ವಾ. ಅದಕ್ಕೋಸ್ಕರ ಇಂಥ ದೇವಾದಿ ದೇವನು ಅವರು ಆ ಒಂದು ದೊಡ್ಡ ಜನಾಂಗಗಳನ್ನು ಇವರಿಗೆ ಅಧೀನ ಮಾಡಿ ಅವ್ರನ್ನ ಅಲ್ಲಿಂದ ಓಡಿಸಿ ಮತ್ತು ಕಡಜದ ಹುಳಗಳನ್ನು ಕಳಿಸಿ ಇವರಿಗಿನ್ನ ಮುಂಚೆನೇ ಎಷ್ಟೋ ಜನಗಳನ್ನು ಅಲ್ಲಿಂದ ಖಾಲಿ ಮಾಡಿಸಿದರು.
ಆದರೆ ಪೂರ್ತಿ ಖಾಲಿ ಮಾಡಿಸಿರಲ್ಲ. ಕಾರಣ ಯಾಕೆ ಅಂತಂದರೆ, ಪೂರ್ತಿ ಒಂದೇ ಸರಿ ಖಾಲಿ ಮಾಡಿಸ್ಬಿಟ್ರೆ ದುಷ್ಟ ಮೃಗಗಳ ಕಾಟ ಜಾಸ್ತಿಯಾಗಿ ಇಸ್ರೇಲ್ರಿಗೆ ತೊಂದರೆ ಉಂಟಾಗ್ಬೋದು ಅಂತ ಸ್ವಲ್ಪ ಸ್ವಲ್ಪವಾಗಿ ಕಂಪ್ಲೀಟಾಗಿ ಆಮೇಲೆ ಲಾಸ್ಟ್ ಕೊನೆಯಲ್ಲಿ ಆ ದೇಶವನ್ನು ತನ್ನ ಇಸ್ರೇಲ್ಗೆ ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂಥ ಕಾನಾನ್ ದೇಶವನ್ನು ಏನು ಮಾಡ್ತಾರೆ, ಇಸ್ರೇಲ್ ಜನಗಳಿಗೆ ತಂದೆಯ ದೇವರು ಕೊಟ್ಟಿದ್ದಾರೆ. ಆದ್ದರಿಂದ ಅಂಥ ದೇವರಿಗೆ ನೀವು ಯಾವತ್ತೂ ಏನಾಗಬಾರ್ದು, ಕುಂದು ಥರದ ರೀತಿಯಲ್ಲಿ ನಡ್ಕೊಳ್ಬಾರ್ದು. ಅವರಿಗೆ ಘನ ಮಹಿಮೆಗಳನ್ನು ಸಲ್ಲಿಸಬೇಕು, ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಬೇಕು, ಅವರಿಗೆ ಗೌರವವನ್ನು ಕೊಡಬೇಕು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ಅದೇ ರೀತಿಯಲ್ಲಿ ನಮ್ಮೆಲ್ಲರ ಜೀವಿತಗಳಲ್ಲಿ ಸಹಿತ ದೇವರು ನಮಗೆ ಎಷ್ಟೊಂದು ಉಪಕಾರಗಳನ್ನು, ಎಷ್ಟೊಂದು ಕರುಣೆಯನ್ನು, ಎಷ್ಟೊಂದು ತ್ಯಾಗವನ್ನು ಮಾಡಿದ್ದಾರೆ. ನಮಗೋಸ್ಕರ ತನ್ನ ಮಗನನ್ನೇ ತ್ಯಾಗ ಮಾಡಿದ್ದಾರೆ. ನಮಗೋಸ್ಕರ ಎಷ್ಟೋ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ನಮಗೋಸ್ಕರ ಇವತ್ತು ನಮ್ಮನ್ನು ದೂತರ ದಂಡನ ಕಾಲಿಸಿ ನಮ್ಮನ್ನು ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಪಾಡುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಅಂಥ ದೇವರನ್ನು ನಾವು ಯಾವತ್ತೂ ಏನು ಮಾಡಬಾರ್ದಂತೆ, ಆತನ ನಾಮಕ್ಕೆ ಕುಂದು ತರೋ ರೀತಿಯಲ್ಲಿ ನಮ್ಮ ನಡೆ ನುಡಿಗಳು, ನಮ್ಮ ಬಾಯ ಮಾತುಗಳು ದೇವರಿಗೆ ಮೆಚ್ಚುಗೆಯಾಗಿರಬೇಕೇ ಹೊರತು ಆತನ ನಾಮಕ್ಕೆ ಕೆಟ್ಟ ಹೆಸರು ತರಬಾರ್ದು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಾವು ಎಲ್ಲಾದರೂ ಕೆಲಸ ಮಾಡುವಾಗ, ದಾರಿಯಲ್ಲಿ ಹೋಗುವಾಗ, ಒಂದು ವೇಳೆ ನಮ್ಮ ಮಕ್ಕಳು ಏನಾದರೂ ತಪ್ಪು ಮಾಡಿದ್ರೆ ಯಾರಿಗೆ ಕೆಟ್ಟ ಹೆಸರು ಅಂದರೆ, ಎಂಥ ಮಕ್ಕಳನ್ನ ಹುಟ್ಟಿಸಿದ್ದಾರೆ, ಇವರ ಅಪ್ಪ ಅಮ್ಮ ಏನು ಬುದ್ಧಿ ಕಲಿಸಿರಪ್ಪ ಅಂದರೆ ಅದು ನಮಗೆ ಅವಮಾನ ತರುವಂಥದ್ದಾಗಿದೆ. ಅದೇ ರೀತಿಯಲ್ಲಿ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ದೇವರ ಮಕ್ಕಳಾದಂಥ ನಾವು ಈ ಲೋಕದಲ್ಲಿ ಏನಾದರೂ ಹೀನವಾಗಿ ನಡ್ಕೊಂಡ್ರೆ, ಕೆಟ್ಟದಾಗಿ ಮಾತನಾಡಿದರೆ, ಕೆಟ್ಟದಾಗಿ ಆಲೋಚನೆ ಮಾಡಿದರೆ, ಕೆಟ್ಟದಾಗಿ ವರ್ತನೆಗಳನ್ನು ಮಾಡಿದ್ರೆ, ಏನು ದೇವರು ಬುದ್ಧಿ ಕೊಟ್ಟವರಪ್ಪ ಇವರಿಗೆ ಅಂದರೆ ಮುಗಿದು ಹೋಯಿತು. ಕರ್ತನಲ್ಲಿ ಪ್ರೀತಿಯ ಸಹೋದರಗಳೇ, ನಮ್ಮ ದೇವರಿಗೆ ನಾವು ಅಪಮಾನ ತಂದಂಗೆ, ಆತನ ನಾಮವನ್ನು ಕುಂದಿಸಿದಂಗೆ. ಆದ್ದರಿಂದ ಅಂಥ ಕ್ರಿಯೆಗಳನ್ನು ನಾವು ಮಾಡುವಾಗ, ಅಂಥ ರೀತಿಯಲ್ಲಿ ನಾವು ವರ್ತಿಸುವಾಗ, ಪ್ರೀತಿಯ ಸಹೋದರ ಸಹೋದರಿಗಳೇ, ನಮ್ಮ ತಂದೆಯಾದ ದೇವರು ಆತನು ಸುಮ್ಮನೆ ನೋಡುವರಲ್ಲ. ತನ್ನ ವಾಕ್ಯವನ್ನು ಹೇಳಿದ ರೀತಿಯಲ್ಲಿ ನನ್ನ ನಾಮವನ್ನು ನೀವು ಅಯೋಗ್ಯ ಕಾರ್ಯಗಳಿಗಾಗಿ, ಇಂಥ ಕೆಲಸಗಳಿಗಾಗಿ ಎತ್ತಿದರೆ ನಾನು ಶಿಕ್ಷಿಸದೆ ಬಿಡೋದಿಲ್ಲ ಎಂಬುದಾಗಿ ಹೇಳುವಾಗ ನಮಗೆ ತೊಂದರೆಗಳು ಕಟ್ಟಿಟ್ಟ ಬುತ್ತಿಯಾಗ್ತವೆ. ಯಾಕೆ ಅಂತಂದರೆ, ನಾವು ಮಾಡಿದ ಪಾಪಕ್ಕೆ, ತಪ್ಪಿಗೆ, ನಾವು ಮಾಡಿದ ದ್ರೋಹಗಳಿಗೆ ಶಿಕ್ಷೆ ಬರ್ತವೆ. ಅದರಲ್ಲಿ ದೇವರು ವಚನ ಹೇಳ್ತೈತೆ, ತಪ್ಪು ಮಾಡಿ ಗುದ್ದು ತಿನ್ನುವುದರಿಂದ ಏನು ಪ್ರಯೋಜನ, ತಪ್ಪು ಮಾಡದೆ ಗುದ್ದು ತಿಂದರೆ ನಿಮಗೆ ಒಳ್ಳೆಯದು ಅಂತಾರೆ. ಹಂಗಂದ್ರೆ ಏನಪ್ಪ ಅಂದರೆ, ನಾವು ತಪ್ಪು ಮಾಡಿ ದೇವರಿಂದ ವಧೆ ತಿನ್ನೋಕೆ ಹೋಗಬಾರ್ದು. ಆದರೆ ತಪ್ಪು ಮಾಡದಲೇ ಸುಮ್ಮನೆ ನಾವು ಅನ್ಯಾಯವಾಗಿ ನಾವು ಯೇಸು ಕ್ರಿಸ್ತರ ಥರ ವಧೆ ತಿಂದರೆ, ಯೇಸು ಕ್ರಿಸ್ತರ ಥರ ಹಿಂಸೆ ನೋವುಗಳನ್ನು ಅನುಭವಿಸಿದರೆ ಅದು ದೇವರಿಗೆ ಇಷ್ಟವಾಗ್ತದೆ. ಆದ್ದರಿಂದ ನಾವು ಯಾವುದೇ ರೀತಿಯಲ್ಲಿ ಇನ್ನೊಬ್ಬರಿಂದ ಬೈಗಳಗಳು, ಇನ್ನೊಬ್ಬರಿಂದ ವಧೆಗಳು, ಇನ್ನೊಬ್ಬರಿಂದ ಹಿಂಸೆಗಳು ಬರುವಾಗ ಅದು ಒಳ್ಳೆಯದರಿಂದ ಬಂದಿದೆಯಾ, ನಮ್ಮ ದುಡುಕಿನಿಂದ, ನಮ್ಮ ಪಾಪಗಳಿಂದ, ಅಜ್ಞಾನದಿಂದ ಬಂದಿದೆಯಾ, ಇದು ನೀತಿಗೋಸ್ಕರ ಬಂದಿದೆಯಾ, ಯೋಚನೆ ಮಾಡಬೇಕಾಗಿದೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ದೇವರ ವಾಕ್ಯವನ್ನು ನಾವು ಎತ್ತಿ ಹಿಡಿದು ಘನಪಡಿಸಬೇಕೇ ಹೊರತು ಆತನ ನಾಮವನ್ನು ದೂಷಣೆಗೆ ಗುರಿಯಾಗದಂತೆ ನಾವು ಯಾವಾಗಲೂ ಎಚ್ಚರ ವಹಿಸಬೇಕು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, 1 ಸಮುವೇಲ 2:30 ಹೇಳ್ತಾರೆ, ಏಲಿಗೆ ನೀನು ನನ್ನನ್ನು ಗೌರವಿಸುವುದಕ್ಕಿಂತ ಹೆಚ್ಚಾಗಿ ನಿನ್ನ ಮಕ್ಕಳನ್ನು ಗೌರವಿಸುವುದು ಸರಿನಾ ಅಂತ ಕೇಳ್ತಾರೆ. ನೋಡಿ, ಅಲ್ಲಿ ಹೇಳ್ತಾರೆ, ಅಲ್ಲಿ ಏನಪ್ಪ ಮಾಡ್ತಾರೆ ಅಂದರೆ, ಅವರ ಮಕ್ಕಳು ಅನೇಕ ರೀತಿಯಲ್ಲಿ ಪಾಪಗಳನ್ನು ಮಾಡ್ತಾರೆ. ಆಲಯದ ಬಾಗಿಲಲ್ಲಿ ನಿಂತುಕೊಂಡು ಹೆಂಗಸರ ಜೊತೆ ಅವಮಾನ ರೀತಿಯಲ್ಲಿ ಅವ್ರಿಗೆ ಬಲಿಗಳಲ್ಲಿ ಅವಮಾನಕರವಂಥ ರೀತಿಗಳಲ್ಲಿ ವರ್ತನೆ ಮಾಡೋದು, ಇವೆಲ್ಲವನ್ನು ತಂದೆಯ ದೇವರು ನೋಡಿ, ನಿನ್ನ ಮಕ್ಕಳಿಗೆ ಏನು ನೀನು ಬೈದಲೇ, ಖಂಡಿಸದಲೇ ನೀನು ಅದನ್ನು ಸುಮ್ಮನೆ ಇರೋದ್ರಿಂದ ಅಲ್ಲಿಗೆ ಅರ್ಥ ಏನಪ್ಪ ಅಂದರೆ, ನಿನ್ನ ಮಕ್ಕಳನ್ನೇ ನೀನು ಹೆಚ್ಚಾಗಿ ಗೌರವ ಕೊಡ್ತಾ ಇದೆಯಾ, ನನಗೆ ಏನು ಮಾಡ್ತಾ ಇದೆಯಾ, ಅವಮಾನ ಮಾಡ್ದಂಗಾಯಿತು, ನನ್ನನ್ನು ದೂಷಿಸ್ದಂಗಾಯಿತು, ನನ್ನ ನಾಮವನ್ನು ಅಪಕೀರ್ತಿಗೆ ತಂದಂಗಾಯಿತು. ಆದ್ದರಿಂದ ಇಂದಿನಿಂದ ನಿನ್ನ ಕುಟುಂಬ ಈ ಆಲಯ ಸೇವೆನ, ಯಾಜಕ ಸೇವೆಯಿಂದ ನಿನ್ನನ್ನು ತೆಗೆದು ಬಿಸಾಕ್ಬಿಡ್ತೀನಿ, ಇನ್ಮೇಲೆ ಇಸ್ರೇಲ್ರಿಗೆ ಆಶೀರ್ವದಿಸಿ ಅವರನ್ನು ನಾನು ಕಾಪಾಡ್ತೀನಿ ಅಂತ ಹೇಳಿ ಅಲ್ಲಿ ಹೇಳೋದನ್ನು ನಾವು ನೋಡ್ತೀವಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಮ್ಮನ್ನು ಅದೇ ರೀತಿಯಲ್ಲಿ ಕರೆದಿದ್ದರೆ ಸತ್ಯಕ್ಕೆ, ಅದೇ ರೀತಿಯಲ್ಲಿ ಸೇವೆಗೆ ನಮ್ಮನ್ನು ಯಾಜಕರನ್ನಾಗಿ, ನ್ಯಾಯಾಧಿಪತಿಗಳನ್ನಾಗಿ ಆರಿಸಿಕೊಂಡಿದ್ದಾರೆ. ರಾಜರನ್ನಾಗುವುದಕ್ಕಾಗಿ, ರಾಜರಂತೆ ಮುಂದಿನ ದಿನಗಳಲ್ಲಿ ನಮ್ಮನ್ನು ನಡೆಸುವುದಕ್ಕಾಗಿ ಆರಿಸ್ಕೊಂಡಿದ್ದಾರೆ. ನಾವು ಯಾವ ರೀತಿಯಲ್ಲಿ ವರ್ತಿಸ್ತೀವಿ, ನಾವು ನಮ್ಮ ಮಕ್ಕಳಿಗೆ ಗೌರವ ಕೊಡ್ತೀವೋ, ನಮ್ಮ ಕುಟುಂಬದವ್ರಿಗೆ ಗೌರವ ಕೊಡ್ತೀವ, ನಮ್ಮ ಫ್ರೆಂಡ್ಸ್ಗೆ, ನಮ್ಮ ಹಣಕ್ಕೆ ಗೌರವ ಕೊಡ್ತೀವ, ಯಾವುದಕ್ಕೆ ಗೌರವ ಕೊಡ್ತೀವಿ, ಯಾವ ರೀತಿಯಲ್ಲಿ ನಾವು ದೇವರ ನಾಮವನ್ನು ಅಪಕೀರ್ತಿಗೆ ತರ್ತೀವಿ, ಯಾರನ್ನು ನಾವು ಘನಪಡಿಸ್ತೀವಿ, ಸೈತಾನನ ಕಾರ್ಯಗಳನ್ನು, ಲೋಕದ ಜನಗಳನ್ನು ನಾವು ಗೌರವ ಕೊಡ್ತಾ ಇದ್ದೀವ. ಈ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಈ ವಾಕ್ಯಗಳು ನಮ್ಮನ್ನು ಭಯಪಡಿಸ್ತವೆ. ಯಾಕೆಂದರೆ ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಅಪಕೀರ್ತಿ ತರುವಂತೆ
ಅಸಭ್ಯವಾಗಿ ನೋಡಿಕೊಳ್ಳದಂತೆ ಕುಂದು ಬರದ ರೀತಿಯಲ್ಲಿ ನಾವು ಕಾಪಾಡಿಕೊಳ್ಳುವುದು ತುಂಬ ಎಚ್ಚರಿಕೆ ನಮ್ಮ ಕರ್ತವ್ಯವಾಗಿದೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಆದ್ದರಿಂದ ಜ್ಞಾನೋಕ್ತಿ 8:9 ಹೇಳ್ತಾರೆ, ಇಲ್ಲಿ ಒಬ್ಬ ಜ್ಞಾನಿ ಆಗೂರ್ ಅಂತಕ್ಕಂಥವ್ರು, ಅವರು ದೇವರ ಪ್ರತಿಯೊಂದು ಮಾತು ಪರಿಶುದ್ಧವಾಗಿದೆ ಮತ್ತು ಆತನು ಶರಣಾಗತರಿಗೆ ಗುರಾಣಿಯಾಗಿದ್ದಾನೆ. ಆತನ ಮಾತುಗಳೊಂದಿಗೆ ಯಾವುದನ್ನು ನೀನು ಸೇರಿಸಕೋಬೇಡ. ಆತನು ನಿನ್ನನ್ನು ಖಂಡಿಸುವಾಗ ನೀನು ಸುಳ್ಳುಗಾರನಾಗಿ ತೋರಿ ಬಂದೀಯಾ. ಅದಕ್ಕೆ ಹೇಳ್ತಾರೆ ಅವರು, ನಿನ್ನಿಂದ 2 ವರಗಳನ್ನು ನಾನು ಬೇಡ್ಕೊಂಬಿಟ್ಟಿದ್ದೀನಿ, ಅನುಗ್ರಹಿಸದೇ ಇರಬೇಡ. ನಾನು ಸಾಯುವುದರೊಳಗಾಗಿ ಅವುಗಳನ್ನು ಕೈಗೂಡಿಸ್ಬಿಡು. ಏನಂದರೆ ನನ್ನಿಂದ ಕಪಟವನ್ನು, ನನ್ನಿಂದ ಒಂದು ಇದನ್ನು ದೂರ ಮಾಡು ಅಂತ ಹೇಳ್ತಾರೆ. ನೋಡಿ ಏನು ಹೇಳ್ತಾರೆ ಅಂದರೆ, ನನ್ನಿಂದ ಕಪಟತನವನ್ನು, ಸುಳ್ಳು ಮಾತುಗಳನ್ನು ತೊಲಗಿಸು. ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸ್ಬಿಡು. ನೋಡಿ ಏನು ಹೇಳ್ತಾರೆ, ನಾನು ಹೊಟ್ಟೆ ತುಂಬಿಟ್ರೆ ದೇವರು ಯಾರೋ ಅಂತ ಮಾಡಿ ನಾನು ತಿರಸ್ಕರಿಸ್ಬಿಡ್ತೀನಿ. ಅದಕ್ಕೆ ಬಡವನಾಗ್ಬಿಟ್ರೆ ಕಳ್ಳತನ ಮಾಡಿಬಿಟ್ಟು ದೇವರ ಹೆಸರನ್ನ ಹೇಗೆ ಕಾರ್ಯಕ್ಕಾಗಿ ಎತ್ಬಿಡ್ತೀನಿ. ನೋಡಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಬಡತನ ಬಂದರೆ ಏನಪ್ಪ ಮಾಡ್ತದೆ ಅಂದರೆ, ಹೊಟ್ಟೆಪಾಡಿಗೋಸ್ಕರ, ಬಟ್ಟೆಗೋಸ್ಕರ, ಜೀವನಕ್ಕೋಸ್ಕರ ಸುಳ್ಳು ಹೇಳಿ ಜೀವನ ಮಾಡಬೇಕಾಗುತ್ತೆ. ಅದಕ್ಕೆ ದೇವರೇ ಬಡತನ ಕೊಡಬೇಡ. ಸಿರಿತನ ಬಂದರೆ ಏನಾಗ್ತದೆ, ಹೊಟ್ಟೆ ತುಂಬಿಟ್ಟು ದೇವ್ರನ್ನ ಮರ್ತು ಬಿಡ್ತೀವಿ ನಾವು. ದೇವ್ರ ಕಾರ್ಯಗಳನ್ನು, ದೇವ್ರ ಉಪಕಾರಗಳನ್ನು ಸ್ಮರಿಸೋದಿಲ್ಲ. ಅದಕ್ಕೋಸ್ಕರ ಆ ಭಕ್ತ ಕೇಳ್ತಾರೆ, ನನಗೆ ಶ್ರೀಮಂತಿಕೆನೂ ಬೇಡ, ಬಡತನೂ ಬೇಡ, ನನಗೆ ತಕ್ಕಷ್ಟು ಆಹಾರ, ಊಟ, ಬಟ್ಟೆ ಕೊಟ್ಟರೆ ಸಾಕು ದೇವರೇ, ಇದನ್ನು ನನಗೆ ಅನುಗ್ರಹಿಸ್ಬಿಡು ಅಂತಾರೆ. ಎಂಥ ಭಕ್ತರು ದೇವರು ಈ ಲೋಕದಲ್ಲಿ ಇದ್ದಾರೆ. ನಾವು ಹೆಂಗಿದ್ದೀವಿ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ. ಆದ್ದರಿಂದ ನಮ್ಮಲ್ಲಿ ಯಾವ ಕೆಟ್ಟ ಮಾತುಗಳು, ಕೆಟ್ಟ ಕಾರ್ಯಗಳು ಬರದಂಗೆ ನಮ್ಮ ದೇವರಾದ ಯೆಹೋವನ ನಾಮವನ್ನು, ಪರಿಶುದ್ಧ ನಾಮವನ್ನು ನಾವು ಅವಮಾನಕ್ಕೆ ಗುರಿಯಾಗದಂತೆ, ಕುಂದು ಬರದಂತೆ ರೀತಿಯಲ್ಲಿ ನಾವು ನಡೆದುಕೊಳ್ಳೋಣ. ಇಂಥ ಅಮೂಲ್ಯವಾದಂಥ ಮನ್ನವನ್ನು ತಂದೆಯ ದೇವರು ಇವತ್ತು ನಮಗೆ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಯೇಸು ಕ್ರಿಸ್ತನಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ಆಮೇನ್. ಥ್ಯಾಂಕ್ ಯು ಬ್ರದರ್ಸ್.